बिस्मिल्लाहिर्रहमानिर्रहीम रब्बि इश्रह ली सदरी वयस्सिर ली ಅಮ್ರಿ ವಹಲುಲ್ ಉಕ್ದತನ್ ಮಿನ್ ಲಿಸಾನಿ ಯಫ್ಕಹು ಕೌಲಿ. ನನ್ನ ಎಲ್ಲ ಆತ್ಮೀಯ ಕೇಳುಗರಿಗೆ ಇಸ್ಲಾಂ ಮಾರ್ಗದರ್ಶನದಲ್ಲಿ ಸುಸ್ವಾಗತ. ನಾವು ಈ ಹಿಂದಿನ ಭಾಗದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಶೇಬೆ ಅಬಿ ತಾಲಿಬ್ ಒಳಗಡೆ 3 ವರ್ಷದ ಕಠಿಣ ಗುಡ್ಡದ ವಾಸವನ್ನು ಕಳೆದಂಥ ಪ್ರಸಂಗಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ಭಾಗದಲ್ಲಿ ನಾವು ನಮ್ಮ ಪ್ರವಾದಿಯವರ ಕಾಕಾ ಆಗಿರ್ತಕ್ಕಂತಹ ಅಬು ತಾಲಿಬ್ ಮತ್ತು ನಮ್ಮ ಪ್ರವಾದಿಯವರ ಮಡದಿ ಆಗಿರ್ತಕ್ಕಂತಹ ಹಜರತ್ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹಾ ಅವರ ಸಾವಿನ ಬಗ್ಗೆ ತಿಳಿದುಕೊಳ್ಳೋಣ. ಶೇಬೆ ಅಬಿ ತಾಲಿಬ್ ಗುಡ್ಡದ ವಾಸದ ನಂತರ 2 ವೃದ್ಧರು ತಮ್ಮ ಜೀವವನ್ನು ಕಳೆದುಕೊಳ್ಳಬೇಕಾಯಿತು. ಯಾಕಂತ ಹೇಳಿದ್ರೆ ಅವ್ರಿಗೂ ಅಲ್ಲಿ ಊಟದ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಹಜರತ್ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹು ಅವರು 65 ವಯಸ್ಸಿನ ಮೇಲ್ಪಟ್ಟಾಗಿತ್ತು. ಆಮೇಲೆ ಅಬು ತಾಲಿಬ್ ಅವರು 80 ವರ್ಷ ಮೇಲ್ಪಟ್ಟಾಗಿತ್ತು. ಇವರು ಅನಾರೋಗ್ಯದಿಂದ ಬಳಲಿಕ್ಕೆ ಪ್ರಾರಂಭ ಮಾಡಿದರು. ಆ ಕಡೆ ಕೃಷ್ಣವರು ಮತ್ತೆ ಒಂದು ಮೀಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದ್ರೆ ಈಗ ಇದು ಅಬು ತಾಲಿಬ್ ಅವರ ಒಂದು ಕೊನೆಯ ಜೀವನದ ಹಂತ. ಯಾವಾಗಲೂ ಅವ್ರು ಜೀವ ಬಿಡ್ಬೋದು. ಆದರೆ ಅವ್ರು ಇರುವಾಗಲೇ ನಾವು ಅಷ್ಟೂರು ಹೋಗಿ ಅವ್ರ ಕಡೆಯಿಂದ ಒಂದು ಏನಾದರೂ ಒಪ್ಪಂದ ಮಾಡಿಕೊಂಡು ಏನಾದರೂ ಒಂದು ಈ ಸಮಸ್ಯೆಗೆ ಒಂದು ಸೊಲ್ಯೂಷನನ್ನು ಕೊಂಡ್ಕೊಳ್ಳೋದು ಚಲೋ ಅಂಥೇಳಿ ಅವ್ರ ಹತ್ರ ಹೋದ್ರು. ಯಾಕಂತ ಹೇಳಿದ್ರೆ ಈಗ ಅವ್ರ ಜೀವ ಹೋದ್ಮೇಲೆ ನಾವು ಏನಾದರೂ ಪ್ರವಾದಿಯವ್ರ ಮೇಲೆ ಒಂದು ಅಟ್ಯಾಕ್ ಮಾಡಿದ್ವಿ ಅಂತ ಹೇಳಿದ್ರೆ, ಮಾರಣಾಂತಿಕ ಹಲ್ಲೆ ಮಾಡಿದ್ವಿ ಅಂತ ಹೇಳಿದ್ರೆ, ಅರಬ್ನವರೆಲ್ಲ ನಮ್ಮ ಹೆಸರಿನ ಮೇಲೆ ಏನೈತಲ್ಲ ಕುರೇಶ್ನವ್ರ ಮೇಲೆ ಒಂದು ಆರೋಪ ಹಚ್ತಾರೆ. ಯಾಕಂತ ಹೇಳಿದ್ರೆ ಯಾವಾಗಿನವರೆಗೂ ಅವರ ಅವರು ಪಾಲಕರಿದ್ರು, ಅವರು ಮುಖಂಡರಿದ್ದು, ಆವಾಗಿನ ಮಟ್ಟ ಪ್ರವಾದಿಯವ್ರಿಗೆ ಕೈ ಹಚ್ಚಲಿಲ್ಲ. ಯಾವಾಗ ಅವ್ರು ತೀರ್ಕೊಂಡ್ರು ಆವಾಗ ಏನೈತಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡ್ಯಾರ. ಇವರು ಒಂದು ಶೌರ್ಯದ ಮೇಲೆ ಏನೈತಲ್ಲ ಒಂದು ಕಳಂಕ ಹತ್ತದ ಅಂಥೇಳಿ ಅವರು ಎಲ್ಲರೂ ವಿಚಾರ ಮಾಡಿ ಒಂದು 25 ಸರ್ದಾರ್ಗಳು ಸೇರಿ ನಮ್ಮ ಅಬು ತಾಲಿಬ್ ಅವ್ರ ಹತ್ರ ಬಂದು ಅಬು ತಾಲಿಬ್ ಅವರು ಮಾತಾಡಿದ್ರು. ನೋಡ್ರಿ, ನೀವು ನಿಮ್ದು ಮರ್ಯಾದೆ ಮಕ್ಕಾದಾಗ ಎಷ್ಟೈತೆ ಅಂಥೇಳಿ ಎಲ್ಲರಿಗೂ ಗೊತ್ತೈತಿ. ಆಮೇಲೆ ನೀವು ಎಂಥ ಒಳ್ಳೆಯ ಸ್ವಭಾವದವ್ರು ಅಂಥೇಳಿನೂ ಗೊತ್ತೈತಿ. ಆಮೇಲೆ ನೀವು ಈಗ ಬಳಲ್ತಾ ಇರೋ ಒಂದು ಅನಾರೋಗ್ಯ, ಆಮೇಲೆ ನಿಮ್ಮ ಮುಂದೆ ಇರೋ ಇದೊಂದು ಪ್ರಸಂಗ, ಇದ್ರ ಬಗ್ಗೆನೇ ನಿಮಗೂ ಚೆನ್ನಾಗಿ ಅರಿವಿದೆ. ಆದರೆ ನೀವು ಹೋಗೋಕ್ಕಿಂತ ಮುಂಚೆ ನಮ್ಮ ಒಂದು ವಿನಮ್ರ ವಿನಂತಿ ಏನಂತ ಹೇಳಿದ್ರೆ, ಈ ನಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ತಂದು ಹೋಗ್ರಿ. ಯಾಕಂತ ಹೇಳಿದ್ರೆ ಕುಟುಂಬಗಳು ಬೇರೆ ಆಗುತ್ತವೆ. ನಮ್ಮಲ್ಲಿ ಅಶಾಂತಿ ಅದ. 10 ವರ್ಷ ಆಯ್ತು ನಾವೀಗ ಇದನ್ನು ಸಹಿಸಾಕುಂತ. ಏನಾದರೂ ಒಂದು ದಾರಿ ತೆಗೆದು ಹೋಗ್ರಿ ಇದಕ್ಕೆ ಅಂಥೇಳಿ ವಿನಮ್ರ ವಿನಂತಿ ಮಾಡ್ತಾರೆ. ಇದಕ್ಕೆ ಕರೆಗೆ ನಮ್ಮ ಅಬು ತಾಲಿಬ್ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಕರೆದು ಹೇಳ್ತಾರೆ, ನೋಡಪ್ಪ, ಮಕ್ಕಾದ ಎಲ್ಲ ಸರ್ದಾರ್ ಬಂದಾರ, ಒಂದು 25 ಸರ್ದಾರ್ಗಳು ಬಂದಾರ, ಎಲ್ಲರೂ ಇಲ್ಲೇ ಅದಾರ. ಇವರು ಎಲ್ಲರೂ ಲೀಡ್ರ್ ಇಲ್ಲೇ ಇರ್ತಾರೆ, 25 ಲೀಡ್ರ್ ಅದಾರ. ಇವರು ಒಂದು ವಿನಮ್ರ ವಿನಂತಿ ಅಂತ ಅಂದಾರ. ಏನಂತ ಹೇಳಿದ್ರೆ, ಏನಾರ ಒಂದು ಇದಕ್ಕೆ ದಾರಿ ತೆಗೀರಿ ಅಂಥೇಳಿ. ನೋಡು, ಇವರು ಏನಾರ ಒಂದು ದಾರಿ ತೆಗೀರಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಒಂದು ಇಸ್ಲಾಂ ತಂದಿದ್ದಿಲ್ಲ ಅಬು ತಾಲಿಬ್. ಅವ್ರು ಏನಾರ ಒಂದು ಶಾಂತಿ ಅಂತ ಕಾಪಾಡೋಣ ಅಂಥೇಳಿ ಅವ್ರದ್ದು ಒಂದು ಉದ್ದೇಶದಿಂದ ಅವ್ರು ಹೇಳ್ತಾರೆ. ಆವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ನನಗೇನು ಹೆಚ್ಚಿಂದ ಅವಶ್ಯಕತೆ ಇಲ್ಲ, ನಾನೇನು ಹೆಚ್ಚಿಗೆ ಅಪೇಕ್ಷೆ ಅವರಿಂದ ಮಾಡ್ತಾ ಇಲ್ಲ. ಆಸ್ತಿ ಆಗಲಿ, ಅಂತಸ್ತಾಗಲಿ, ಅಧಿಕಾರ ಆಗಲಿ, ಕೇವಲ ಒಂದೇ ವಾಕ್ಯವನ್ನು ಹೇಳ್ರಿ, ನೀವು ಅರಬ್ಬದ ಭಾಷೆಗಳಾಗ್ತೀರಿ ಅಂಥೇಳಿ ಹೇಳ್ತಾರೆ. ಆವಾಗ ಅಬು ಜಹಲ್ ಹೇಳ್ತಾನೆ, ಏನು ಒಂದು ವಾಕ್ಯ ಹೇಳಿದ್ರಂತ ನಾನು ಅರಬ್ಬದ ರಾಜನಾಗ್ತೀನಿ ಅಂತ ಹೇಳ್ತಾನೆ. ಹೌದು, ಒಂದು ವಾಕ್ಯ ಹೇಳಿದ್ರಂತ ನೀನು
ಅರಬದ ರಾಜರಾಗ್ತಿ, ಆಮೇಲೆ ನಿಮ್ಗೆ ಉಳ್ದವರೆಲ್ಲ ಟ್ಯಾಕ್ಸ್ ಕೊಡೋಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದಾ? ಹಾಗಾದ್ರೆ ಮೊದಲು ಹೇಳಿ ಅಂತ ವಾಕ್ಯ, ನಾನೇನು ಮೊದಲು ಹೇಳ್ತೀನಿ ಅಂತ ಹೇಳ್ತಾನೆ. ಒಂದೇನು 10 ಹೇಳ್ತೇನೆ, ಹೇಳೋದು ಏನು ಅಂತ ಕೇಳ್ತಾನೆ ಅವ್ನು. ಆವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಕೂಲು ಲಾ ಇಲಾಹ ಇಲ್ಲಲ್ಲಾಹ್, ಅಂದರೆ ಯಾರಿಂದ ಏನೂ ಆಗೋದಿಲ್ಲ. ಆಮೇಲೆ ವತಕ್ಲಹು ಮಾ ತಅಬುದೂನ ಮಿನ್ ಇಂದಿಲ್ಲಾಹ್, ಅಂದ್ರೆ ನೀನು ಈಗ ವಾಸ್ತವಿಕವಾಗಿ ಅನ್ಯ ಪೂಜ್ಯರನ್ನು ಪೂಜಿಸ್ತಾ ಇರೋದು ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಅವನ ತಲೆ ಹಿಡ್ಕೊಂಡು ಕುಂತು ಬಿಡ್ತಾನೆ ಅಬು ಜಹಲ್. ಅಲ್ಲಪ್ಪ, ನಾನು 10 ವರ್ಷ ಜಗಳ ನಡೆದಿದ್ದ ಇದ್ರ ಸಲುವಾಗಿನ ಯುದ್ಧ ನಮ್ದು ಏನೈತಲ್ಲ ಜಗಳ ಐತಿ, ನೀನು ಮತ್ತು ಹೊಳಿಸಿ ತಿರುಗಿಸಿ ಇದನ್ನ ಹೇಳತ್ತಿಲ್ಲ ನಮಗೆ ಅಂತೇಳಿ ಹೇಳ್ತಾನೆ. ನಾವು ಅದ್ರಾಗಂಕರು ಮಾಡಿದ್ದು ಹೇಳ್ತಾನೆ, ಈ ಒಂದು ಏನೈತಲ್ಲ ಭಾಳ ಹಾರ್ಡ್ ಅದಾನೆ, ಏನು ಒಂದು ಮಾತು ನಮ್ದು ಒಪ್ಪಂಗಿಲ್ಲ. 10 ವರ್ಷ ಆಯ್ತು ನಾವು ಜಗಳ ಮಾಡಕ್ಕೆ ಕುಂತ, ಏನರ ಒಂದು ಐತಿಲ್ಲ ಅದಕ್ಕೆ ಮರ್ಯಾದೆ, ಏನರ ಒಂದು ಸೊಲ್ಯೂಷನ್ ಐತಿಲ್ಲ. ಯಾರು ಒಂದು 4 ದಿವಸ ಜಗಳ ಆದ್ಮ್ಯಾಗ ಒಂದು ಸೊಲ್ಯೂಷನ್ಗೆ ಬರ್ತಾರೆ. ಏನಾದರೂ ಸ್ವಲ್ಪರ ಅವ್ರು ಹೆಚ್ಚು ಕಡಿಮೆ ಹೊಂದ್ಕೋತಾರೆ, ನಾವು ಒಂದು ಸ್ವಲ್ಪ ಏನರ ಒಂದು ಹೆಚ್ಚು ಕಡಿಮೆ ಹೊಂದ್ಕೋತೀವಿ. ಇವು ಒಂದು ಮಾತು ತಾನು ಒಪ್ಕೊಳಕ್ಕೆ ತಯಾರಿಲ್ಲ, ಒಂದು ಮಾತು ನಮ್ಮದು ಒಪ್ಪಕ್ಕೆ ತಯಾರಿಲ್ಲ. ಭಾಳ ಏನೈತಲ್ಲ ಕಠಿಣ ಐತಿ ಇವ್ರ ಧರ್ಮ, ಭಾಳ ಹಾರ್ಡ್ ಐತಿ ಇವ್ರದ್ದು ಅಂಥೇಳಿ ಹೇಳ್ತಾನೆ. ಹೇಳಿ ಕುರೈಶದ ಸರ್ದಾರ್ಗಳು ಯುವಕರನ್ನು ಉದ್ದೇಶಿಸಿ ಹೇಳ್ತಾರೆ, ನೋಡ್ರಿ ಇವರು ಒಪ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಒಪ್ಪೋದು ಬೇಡ. ನಮ್ಮ ಪೂರ್ವಿಕರ ಮೂರ್ತಿ ಮೇಳೆಯನ್ನು ನಾವು ಭರವಸೆ ಇಡೋಣ, ನೀವು ಏನೈತಲ್ಲ ಸಹಿಸ್ಕೋರಿ. ಆಮೇಲೆ ನಿಮ್ಮ ಪೂರ್ವಿಕರ ಮೂರ್ತಿ ಮೇಲೆ ನೀವು ದೃಢವಾದ ನಂಬಿಕೆ ಇಡ್ರಿ ಅಂಥೇಳಿ ಅಲ್ಲಿಂದ ಕರ್ಕೊಂಡು ನಡೀತಾರೆ ಎಲ್ಲರಿಗೂ. ಆದ ನಂತರ ಸೂರ್ಯ ಸಾಧದ ಏನೈತಲ್ಲ ಪ್ರಾರಂಭದ ಒಂದು ಆಯತ್ಗಳು ಅವತೀರ್ಣ ಆಗ್ತಾವೆ. ಆ ಕುರಾನ್ ಅವತೀರ್ಣವಾದ ಆಯತ್ಗಳ ಒಂದು ಸಾರಾಂಶ ಏನೈತೆ ಅಂತ ಹೇಳಿದ್ರೆ, ಇವರೆಲ್ಲ ಏನು ಅಲ್ಲಿಂದ ತಮ್ಮ ಯುವಕರನ್ನ ಉದ್ದೇಶಿಸಿ ಮಾತನಾಡಿ ಕರ್ಕೊಂಡು ಹೋದ ಒಂದು ಸನ್ನಿವೇಶಗಳನ್ನು ಅದರೊಳಗೆ ವಿವರಿಸಲಾಗಿದೆ. ಅಂತ ಹೇಳಿದ್ರೆ ಇವ್ರು ಏನಂತ ಹೇಳಿದ್ರೆ, ಹೇಳ್ರಿ ಹೋಗೋಣ, ಅವ್ರು ಒಪ್ಪಾತಿಲ್ಲ ಅಂತ ಹೇಳಿದ್ರೆ ನಾವು ಏನೈತಲ್ಲ ಅವರು ಒಪ್ಪೋದು ಬೇಡ, ನಮ್ಮ ದೇವ್ರ ಮ್ಯಾಗ ನಾವು ಕಾಯಂ ಇರೋಣ. ಆಮೇಲೆ ನೀವು ಸಹಿಸ್ಕೋರಿ ಅಂತ ಹೇಳಿದ್ರು. ಅಂದರೆ ಇಷ್ಟು ದಿವಸ ಅವ್ರು ಸಹನೆ ಮಾಡಕ್ಕೆ ಹೊಂದಿದ್ರು ಮುಸಲ್ಮಾನರು, ಆದರೆ ಇವ್ರು ಹೇಳ್ತಾರೆ ಈ ಮ್ಯಾಗ ನೀವು ನಿಮ್ಮ ದೇವ್ರ ಮ್ಯಾಗ ಸಹನೆ ಮಾಡಿರಿ. ಇವ್ರೇನೈತಲ್ಲ ಇವ್ರದ್ದು ಏನೋ ಒಂದು ಉದ್ದೇಶ ಐತಿ, ಇವ್ರು ಜಾದೂಗರಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಕುರಾನ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೊಳಗೆ ಇವ್ರೇನೈತಲ್ಲ ಒಂದು ಇವ್ರಿಗೆ ಒಂದು ಸತ್ಯದ ಪರಿಚಯ ಆಗಿಲ್ಲ ಅಂತಿಲ್ಲ, ಸತ್ಯದ ಪರಿಚಯ ಆಗೈತೆ ಅವ್ರಿಗೆ. ಆದ್ರೆ ಅವರು ಇಸ್ಲಾಮನ್ನು ಯಾಕೆ ಒಪ್ಪಾಗ್ತಿಲ್ಲ ಅಂತ ಹೇಳಿದ್ರೆ ಒಂದು ಹಠವನ್ನು ತೊಡ್ಯಾರ ಅವ್ರು. ಯಾಕಂತ ಹೇಳಿದ್ರೆ ಈಗ ಇಸ್ಲಾಮನ್ನವರು ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವರು ಚಿಕ್ಕವರಾಗ್ತಾರೆ, ಇವ್ರು ದೊಡ್ಡವರಾಗ್ತಾರೆ. ನಾವು ಯಾಕೆ ಚಿಕ್ಕವ್ರು ಆಗ್ಬೇಕು ಅವ್ರ ಮುಂದೆ ಅಂಥೇಳಿ ಆ ಒಂದು ಹಠದಿಂದ ನಾವು ಇವರು ಇಸ್ಲಾಮನ್ನು ಸ್ವೀಕಾರ ಮಾಡಾಕುಂತಿಲ್ಲ. ಅದರ ವ್ಯತಿರಿಕ್ತವಾಗಿ ಬೇರೆ ಒಂದು ನೆವ ತೆಗಿತಾರೆ. ಇವ್ರು ಏನಂತಲ್ಲ ಜಾದೂಗಾರ ಅದಾರ, ಇವರು ಮಾಟಗಾರರು ಅದಾರ ಅಂಥೇಳಿ. ಆದರೆ ಇವರು ಹಠ ಎಲ್ಲಿ ಮಠ ನಡಿತೈತಿ ಇವ್ರಿಗೇನೈತಲ್ಲ, ನಾನು ಇದಕ್ಕೆ ಮುಂಚೆ ಎಷ್ಟು ಇಂಥ ಒಂದು ಜನಾಂಗ ಬಂದಿದ್ದು ನನ್ನನ್ನು ಯಾರು ಸ್ವೀಕಾರ ಮಾಡಿಲ್ಲ, ಅವ್ರು ನಾನೇನೈತಲ್ಲ ಹಾಳು ಮಾಡಿಬಿಟ್ಟೇನೆ ಅಂತ ಹೇಳಿದ್ರೆ ಅವರು ಆದ ಸಮುದಾಯ ಇವರೆಲ್ಲ ಗುಡ್ಡದಾಗ ಮನೆ ಮಾಡಿ ಭದ್ರವಾಗಿರೋರು, ಇವರು ಬಲಿಷ್ಠವಾದಂಥ ಒಂದು ಜನಾಂಗ ಅದ. ಅಂಥವ್ರಿಗೆ ನಾನು ಬಿಟ್ಟಿಲ್ಲ, ಎತ್ತಿ ತೆಳಗೆ ಬಡ್ದೇನೆ, ಇವ್ರು ಬರೀ ಗುಡಿಸಲ್ದವ್ರು, ಇವ್ರಿಗೆ ಬಡಿಯಾಗ ಎಷ್ಟೊತ್ತಾಗೈತೆ ನನಗೆ ಅಂಥೇಳಿ ಅದ್ರಾಗ ವಾರ್ನಿಂಗ್ ಕೊಟ್ಟಾರೆ ಇವ್ರಿಗೆ. ನೋಡ್ರಿ ಪ್ರವಾದಿಯವರು, ನಿಮ್ಮ ಸ್ವಭಾವಂಕರ ಭಾಳ ಸಾಫ್ಟ್ ಐತಿ, ಆದರೆ ಇದು ನಿಮ್ಮ ಕುರಾನಿನ ಒಂದು ಸ್ವಭಾವ ಏನೈತಲ್ಲ ಭಾಳ ಹಾರ್ಡ್ ಐತಿ. ಯಾಕಂತ ಹೇಳಿದ್ರೆ ಇದು ನಮ್ದು ಒಂದು ಮಾತು ಕೇಳೋಂಗಿಲ್ಲ, ಬರೀ ತಂದ ಮಾತು ಏನೈತಲ್ಲ ಸಾಧಿಸೋಕೆ ಪ್ರಯತ್ನ ಮಾಡ್ತೈತಿ. ಅದ್ರ ಸಲುವಾಗಿ ಏನು ಮಾಡಿರಿ, ನೀವು ಸ್ವಲ್ಪ ಇದ್ರೊಳಗೆ ಬದಲಾವಣೆ ಮಾಡಿರಿ, ಇಲ್ಲಾಂದ್ರೆ ಈ ಕುರಾನ್ ಚೇಂಜ್ ಮಾಡಿ ಬೇರೆ ಕುರಾನ್ ತರ್ರಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಪ್ರವಾದಿಯವರು ಅವ್ರಿಗೆ ಹೇಳ್ತಾರೆ, ಇಲ್ಲ ಇದ್ರಾಗ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದ್ರಾಗ ಏನು ಅವತೀರ್ಣ ಆಗ್ತೈತಲ್ಲ ಅದನ್ನು ಫಸ್ಟ್ ಅನುಸರಣೆ ಮಾಡೋನು ನಾನು ಇದನ್ನು ಬದಲಾವಣೆ ಮಾಡಿದರೆ ಹೆಂಗೆ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಕಡೆಯಿಂದ ಅವತೀರ್ಣವಾದಿತ್ತಲ್ಲ, ಇದು ಅಲ್ಲಾಹನ ಕಡೆಯಿಂದ ಅವತೀರ್ಣವಾದಂಥ ವಾಕ್ಯ
ಅಂತ ಹೇಳ್ತಾರೆ. ಹಾಗಾದ್ರೆ ಇದು ನಮ್ಗೆ ಕೇಳಾಕ್ ಬಿಡ್ರಿ, ನಾವು ಕೇಳ್ತೀವಿ ಅಂತ ಹೇಳ್ತಾರೆ. ಆತ ಕೇಳಿ ಅಂತ ಹೇಳ್ತಾರೆ ಅವ್ರು. ಮಕ್ಕ ಸಲ್ತಾರೆ ಅಂತಾರೆ, ಆಯ್ತು ನಾವು ಕೇಳ್ತೀವಿ, ಆದ್ರೆ ನಿಮ್ಮ ಕಡೆ ಯಾರು ಇವ್ರು ಕುರಾನ್ ಕೇಳಕ್ಕೆ ಬಂದು ಕುಂತಿರ್ತಾರಲ್ಲ ಇವರೆಲ್ಲ ನಮ್ಮ ಮಕ್ಳು ಅದಾರ, ಅವರು ನಮ್ಮ ಕೆಲಸ ಮಾಡೋರು ಅಂತ ಕಡಿಮೆ ಜನಾಂಗದವ್ರು ಅದಾರ. ನಾವು ಅವ್ರ ಬಾಜುಗೆ ಬಂದು ಹೆಂಗೆ ಕುಂತು ಕುರಾನ್ ಕೇಳ್ಬೇಕು? ಇವ್ರಿಗೆಲ್ಲ ನೀವು ಇಲ್ಲಿಂದ ಖಾಲಿ ಮಾಡಿಸ್ರಿ, ಇವ್ರು ಬಡ ಬಗ್ಗರಿಗೆಲ್ಲ ಇಲ್ಲಿಂದ ಕಳಿಸ್ರಿ, ಆಮ್ಯಾಗ ನಾವು ಬಂದು ನಾವು ಸರ್ದಾರ್ಗಳಿಗೆ ಏನೈತಲ್ಲ ನಿಮ್ಮ ಕುರಾನ್ ಕೇಳ್ತೀವಿ ಅಂತ ಹೇಳ್ತಾರೆ. ಆಮ್ಯಾಗ ಅವರು ಅಲ್ಲನ ಕಡೆಯಿಂದ ಮತ್ತೆ ಆಜ್ಞೆ ಇರ್ತೈತೆ ರೀ, ಇಲ್ಲ ನೀವೇನೈತಲ್ಲ ಈ ಮುಖಂಡ್ರ ಸಲುವಾಗಿ ಏನೈತಲ್ಲ ನಮ್ಮ ಬಡ ದಾಸರಿಗೆ ಏನೈತಲ್ಲ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು. ಇವರು ಇಸ್ಲಾಂ ಸ್ವೀಕಾರ ಮಾಡಿದರೆ ಮಾಡಲಿ, ಇಲ್ಲಾಂದರೆ ಇವ್ರದ್ದು ಅವಶ್ಯಕತೆ ಇಲ್ಲ. ಆದರೆ ಇವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಬಾರ್ದು. ಕೇಳೋದಿದ್ರೆ ಈ ಬಡವ್ರ ನಡುವೆ ಬಂದು ಕುಂತು ಕುರಾನ್ ಕೇಳಲಿ, ಇಲ್ಲಾಂದರೆ ಇಲ್ಲಿಂದ ಹೋಗಲಿ ಅಂಥೇಳಿ ಅಲ್ಲೊಂದು ಒಂದು ಸ್ಟ್ರಿಕ್ ವಾರ್ನಿಂಗ್ ಬರ್ತೈತೆ ರೀ. ನೋಡ್ರಿ, ಕುರೇಶಿನ ಒಂದು ಮುಖಂಡರ ಒಂದು ಯೋಗ್ಯತೆ ತೋರಿಸೋ ಸಲುವಾಗಿ ಎಲ್ಲ ತಲ ಕುರಾನ್ದಾಗ ಒಂದು ಆಯತನ್ನು ಅವತೀರ್ಣ ಮಾಡಿದ್ದಾರೆ. ಅದು ಅವತೀರ್ಣ ಮಾಡೋ ಒಂದು ಸನ್ನಿವೇಶ ಹೆಂಗಿತ್ತು ಅಂತ ಹೇಳಿದ್ರೆ, ಅಬ್ದುಲ್ಲಾ ಇಬ್ನೆ ಮಕ್ತೂಮ್ ಅಂಥೇಳಿ ಒಬ್ರು ಇದ್ರು. ಅವರು ಕಣ್ಣು ಇದ್ದಿದ್ದಿಲ್ಲ. ಅವರು ಒಂದು ದಿವಸ ಏನು ಮಾಡಿದ್ರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕುರಾನ್ ಪ್ರವಚನವನ್ನು ಕೊಡ್ತಾಯಿದ್ರು. ಭಾಳಷ್ಟು ಒಂದು ದೊಡ್ಡ ದೊಡ್ಡ ಮುಖಂಡರು ಹಿರಿಯರೆಲ್ಲ ಕುಂತಿದ್ರು. ಅಂಥ ಸಮಯದಾಗ ಇವರು ಕಣ್ಣು ಇದ್ದಿದ್ದಲ್ಲ ಅಬ್ದುಲ್ಲಾ ಇಬ್ನೆ ಮಕ್ತೂಮ್, ಇವ್ರು ಬಂದು ಪ್ರವಾದಿಯವರೇ ಅಂಥೇಳಿ ಏನಂತಲ್ಲ ಏನೋ ಒಂದು ಕೇಳಕ್ಕೆ ಬಂದರೆ, ಆವಾಗ ಇವರು ಸೀರಿಯಸ್ ಆಗಿ ಅವ್ರಿಗೆ ಒಂದು ಕುರಾನ್ ಪ್ರವಚನವನ್ನು ಕೊಡಾಕುಂತಿದ್ರು. ಅಂಥ ಟೈಮ್ ಆದರೆ ಇವ್ರಿಗೆ ಕಣ್ಣು ಇರ್ಲಾರ್ದ ಕಾರಣ ಇವ್ರಿಗೂ ಗೊತ್ತಾಗಲಿಲ್ಲ ಯಾರು ಕುಂತಾರೆ ಇವ್ರ ಮುಂದೆ, ಇವ್ರು ಏನು ಮಾಡತ್ತಾರೆ ಏನಂತೇಳಿ ವಿಚಾರನೂ ಮಾಡಲಿಲ್ಲ. ಬಂದು ಪ್ರವಾದಿಯವರೇ ಏನಂತ ಹೇಳಿದ ಕೂಡಲೇ ಪ್ರವಾದಿಯವರು ಇವ್ರ ಕಡೆ ಸ್ವಲ್ಪ ಹೊಳ್ಳಿ ನೋಡ್ತಾರೆ. ನೋಡಿ ಏನೈತಲ್ಲ ಸ್ವಲ್ಪ ತಲೆ ಮ್ಯಾಗ ಏನೈತಲ್ಲ ಇವ್ರಿಗೆ ಅಂದ್ರೆ ಹನಿ ಮ್ಯಾಗ ಒಂದು ಸ್ವಲ್ಪ ಒಂದು ಗೆರಿ ಮೂಡಿತೈತೆ ಅಂತ ಹೇಳಿದ್ರೆ ಸ್ವಲ್ಪ ಬೇಜಾರಾದಾಗ, ಏನಪ್ಪ ಇದನ್ನು ಕೊಡಕ್ಕೆ ಹೋದ್ರೆ ಯಾರು ಡಿಸ್ಟರ್ಬ್ ಮಾಡತ್ತಾರೆ, ಸ್ವಲ್ಪ ಹಿಂಗೆ ಹೊಳ್ಳಿ ನೋಡಿದ್ದಷ್ಟೆ, ಮತ್ತೇನಿಲ್ಲ. ಅಷ್ಟು ಹೊಳ್ಳಿ ನೋಡಿದ ಕೂಡಲೇ ಏನೈತಲ್ಲ ಕುರಾನ್ದಾಗ ಆಯತು ಉಳಿದ್ರಿ, ಏನೈತಲ್ಲ ನಮ್ಮ ದಾಸರಿಗೆ ಏನೈತಲ್ಲ ನೀವು ಸ್ವಲ್ಪ ಸ್ವಾಭಿಮಾನಕ್ಕೆ ಸ್ವಲ್ಪ ಧಕ್ಕೆ ಮಾಡಿಬಿಡ್ರಿ. ಯಾಕಂತ ಹೇಳಿದ್ರೆ ಇವರು ಇಸ್ಲಾಂ ತಂದಿಲ್ಲ, ಇವರು ಇಸ್ಲಾಂ ಆಲ್ರೆಡಿ ಐತಿ. ಮೊದಲು ಇವ್ರದ್ದು ನೀವು ಈಮಾನ್ ಉಳ್ಳವ್ರ ಆದ್ಯತೆ ಕೊಡ್ರಿ, ಆಮೇಲೆ ಬೇರೆದವ್ರಿಗೆ ಆದ್ಯತೆ ಕೊಡ್ರಿ ನೀವು ಅಂಥೇಳಿ ಹೇಳಿದ್ರು. ಅಂದರೆ ಇವರು ಅವ್ನು ಕಣ್ಣಿಲ್ಲ, ಇವ್ನು ಬಡವದಾನ ಅಂತ ಹೇಳಿದ್ರು ಇವ್ನ ಯೋಗ್ಯತೆ ಎಲ್ಲ ಕಡೆ ಏನೈತಲ್ರಿ ಭಾಳ ದೊಡ್ಡದೈತೆ ರೀ. ಈಮಾನದ ಸಲುವಾಗಿ ಮುಂದೆ ಕುಂತವ್ರು ಈಮಾನ್ ತಂದಿಲ್ಲ, ಆದ್ರೆ ಅವರು ಒಂದು ಬೇರೆ ಉದ್ದೇಶ ತೊಗೊಂಡು ಕುಂತಾರೆ. ಅವ್ರದ್ದು ಯೋಗ್ಯತೆ ಎಲ್ಲ ಕಡೆ ಏನೈತಲ್ಲ ರೀ ಏನೂ ಇಲ್ಲ. ಇದನ್ನು ಅವ್ರಿಗೆ ತೋರಿಸ್ಬೇಕಾಗಿತ್ತು. ಅದ್ರ ಸಲುವಾಗಿ ಈ ಥರ ಎಲ್ಲ ಏನೈತಲ್ಲ ಸಿಚುವೇಶನ್ ಕ್ರಿಯೇಟ್ ಮಾಡಿದಲ್ಲ. ಆಮೇಲೆ ಥರದ ಒಂದು ಪ್ರಶ್ನೆ ಕೇಳೋರು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ. ನೋಡಿರಿ, ಇಲ್ಲಿ ನಮ್ಮ ಗುಡ್ಡ ಇದ್ರ ಮಕ್ಕದಾಗ ಬರೀ ಗುಡ್ಡನ ಅದಾವೆ, ನೀವು ಗುಡ್ಡ ಎಲ್ಲ ಒಡಿಸಿ ಸಾಫ್ ಮಾಡಿಸಿಬಿಡ್ರಿ, ಹೊಲ ಮಾಡಿಸಿಬಿಡ್ರಿ, ನಮಗೇನೈತಲ್ಲ ಹೊಲ ಗದ್ದೆ ಮಾಡಿ ನಾವು ಉಪಜೀವನ ನಡೆಸ್ತೀವಿ ಅಂತ ಹೇಳೋರು. ಆಮೇಲೆ ನೀವು ಪ್ರವಾದಿ ಓದಿರಲ್ಪ, ಒಂದು ಕೆಲಸ ಮಾಡಿರಿ, ನಮ್ಮ ಕಡೆ ಇಲ್ಲ ಏನೈತೆ ನೀರಿನ ಸಮಸ್ಯೆ ಭಾಳ ಐತಿ, ಒಂದು ನದಿ ಹರಿಸಿಬಿಡ್ರಿ ಇಲ್ಲೇ ನಿಮ್ಮ ಅಲ್ಲಾಗ ಹೇಳಿ, ನಮ್ಗೆ ಉಪಯೋಗ ಆಗ್ತೈತಿ. ಆಮೇಲೆ ಒಂದು ಕೆಲಸ ಮಾಡಿರಿ, ಇಲ್ಲಾಂದ್ರೆ ಈಗ ನಿಮ್ಮ ದೇವದೂತ ಅದಾನಲ್ಲ, ದೇವದೂತ ಜಿಬ್ರೀಲ್ ಸಲಾಮ್ ಬಂದು ನನ್ನ ಮೇಲೆ ಕುರಾನ್ ಅವತೀರ್ಣ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ನಮ್ಮ ಮುಂದೆ ಒಂದು ಸಲ ಅವತೀರ್ಣ ಮಾಡಕ್ಕೆ ಹೇಳ್ರಿ ನೀವು ನಿಮ್ಮ ಮ್ಯಾಗ, ನಾವು ನೋಡ್ತೇವೆ ಅವ್ರು ಹೆಂಗದಾರ ಅಂಥೇಳಿ. ಇಲ್ಲಪ್ಪ ಅಂತ ಹೇಳಿದ್ರೆ ಒಂದು ಕಡೆಗೆ ಒಂದು ಕಂಪ್ಲೀಟ್ ಬುಕ್ಕರ ಒಂದು ಇಳಿಸ್ಕೋರಿ, ಅವತೀರ್ಣ ಮಾಡಿಸ್ಕೋರಿ. ಇಲ್ಲಪ್ಪ ಒಂದು ಕೆಲಸ ಮಾಡಿರಿ, ಅದು ಆಗಂಗಿಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಿರಿ, ನಮ್ಮ ಏನೈತಲ್ಲ ಅಜಾಬ್ ತರಿಸ್ಬಿಡ್ರಿ ಹೋಗಲಿ, ನೀವು ಅಲ್ಲನ ನಾನು ಹೇಳ್ತೀನಿ ಬಿಡ್ರಿ ಅಂಥೇಳಿ ಅವ್ರು ಹೇಳ್ತಾರೆ. ಏನಂತೇಳಿ ಅಲ್ಲ ಇವ್ರ ಹಕ್ಕು ಪ್ರವಾದಿ ಆಗಿದ್ರೆ, ಅಂದ್ರೆ ನಿಜವಾಗಿಯೂ ಪ್ರವಾದಿ ಆಗಿದ್ರೆ ನನ್ನ ಮ್ಯಾಗ ಕಲ್ಲಿನ ಒಂದು ಮಳಿನ ಮಾಡಿಬಿಡ ಅಂತ ಹೇಳ್ತಾನೆ. ಆವಾಗ ನೋಡಿ ಎಲ್ಲಿ ಮಳೆ ಆತನ ಆಗಲಿಲ್ಲ, ಇದರ ಅರ್ಥ ಏನು? ನಿನ್ನ ಹಕ್ಕು ಮ್ಯಾಗಿಲ್ಲ. ಈ ಥರ ಒಂದು ವಿಚಿತ್ರವಾದ ಒಂದು ಪ್ರಶ್ನೆ ಏನೈತಲ್ಲ ಕೇಳೋರು. ಆಮ್ಯಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಇವರ ಎಲ್ಲ ಪ್ರಶ್ನೆಗೂ ಅವರು ಉತ್ತರ ಕೊಡ್ತಿದ್ರು. ಅಂದ್ರೆ ನೋಡ್ರಿ, ಅಜಾಬ್ ಬರೋದೈತಲ್ಲ, ಅಜಾಬ್ ಬರೋದು ಅಂದ್ರೆ ಒಂದು ಶಿಕ್ಷೆ ಬರೋದು ಅಲ್ಲನ ಕಡೆ ಅಂತ. ಇದು ಅಲ್ಲ ಯಾವಾಗಲೂ ತನ್ನ ಪ್ರವಾದಿ ಮತ್ತು ಅವರ ಅನುಯಾಯಿಗಳು ಯಾರ್ಯಾರು ಅದಾರ ಅವ್ರ ಜೊತೆಗೆ ಆ ಜಾಗ ಬಿಟ್ಟು ಹೊರಗೆ ಬೇರೆ ಕಡೆ ಹೋದ್ಮೇಲೆ ಆ ಜಾಗದ ಮ್ಯಾಗ ಅಲ್ಲಾಹನ ಶಿಕ್ಷೆ ಅವತೀರ್ಣ ಆಗ್ತದೆ. ಯಾವ ಥರ ನೂಹ್ ಅಲೈಹಿಸ್ಸಲಾಮ್ ಅವ್ರಿಗೆ ಆತು, ಆಮೇಲೆ ಮೂಸಾ ಅಲೈಹಿಸ್ಸಲಾಮ್ ಅವ್ರದ್ದು ಆತು. ಆ ಥರ ಏನಂತಲ್ಲ ಪ್ರತಿಯೊಂದು ಅವ್ರ ಪ್ರಶ್ನೆ ಉತ್ತರ ಕೊಡ್ತಿದ್ರು ಅವರು. ಆದರೆ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯ ಆಗ್ತಿದ್ದಿಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ. ಅದೇನಂತ ಹೇಳಿದ್ರೆ ಇವ್ರಿಗೆ ಎಲ್ಲ ಕೇಳ್ತಿರು ಅವ್ರಿಗೆ, ಆತಪ್ಪ ಇರಲಿ ಇದೆಲ್ಲ, ಒಂದು ಕೆಲಸ ಮಾಡಿ ಪ್ರಳಯ ಯಾವಾಗ ಬರುತ್ತೆ ಆದರೆ ಹೇಳಿ ಅಂತ ಹೇಳ್ತಿದ್ರು.
ಅವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಿದ್ರು, ಇಲ್ಲ ಅದು ನಮ್ಗೆ ಗೊತ್ತಿಲ್ಲ ಅಂತಿತ್ತು. ನೀವು ಒಂದು ಕೆಲಸ ಮಾಡಿದ್ರೆ ನೀವು ಕರೆಕ್ಟ್ ನಾಲೆಜ್ ತೊಗೊಂಬರ್ರಿ ನಮ್ಮ ಕಡೆ, 100% ನಾಲೆಜ್ ತೊಗೊಂಬರ್ರಿ, ಯಾವಾಗ ಯಾವ ಡೇಟಿಗೆ ಆಗುತ್ತೆ ಅಂತ ಹೇಳ್ಬೇಕು ನೀವು ಅಂತ ಹೇಳ್ತಾರೆ. ಅವ್ರು ಹೇಳ್ತಿದ್ರಲ್ಲ, ನನಗೆ ಗೊತ್ತಿಲ್ಲ, ನನಗೆ ನನ್ನ ಅಲ್ಲ ಎಷ್ಟು ಕಳಿಸ್ಯಾನ ಅಷ್ಟೇ ಗೊತ್ತು ನನಗೆ. ಹೆಚ್ಚಿಂದ ಪ್ರಳಯ ಕಾಲದ ನಮಗೆ ಬಗ್ಗೆ ಏನಂತಾರೆ, ಯಾವಾಗ ಯಾವ ಡೇಟಿಗೆ ಬರ್ತೈತೆ ಅದು ಗೊತ್ತಿಲ್ಲ ನಮ್ಗೆ. ನಿಖರವಾದ ಅದರದ ಟೈಮಿಂಗ್ ಹೇಳಿಲ್ಲ. ಅಲ್ಲಾನು ಹೇಳಂಗೆ ಅಂತ ಹೇಳೋಣ, ನಿನಗೆ ಈಮಾನ್ ತೊಂಬರ್ದಿದ್ರೆ ತೊಂಬ, ಇಸ್ಲಾಂ ಸ್ವೀಕಾರ ಮಾಡೋದಿದ್ರೆ ಮಾಡ, ಇಲ್ಲಾಂದ್ರೆ ಬಿಡ, ಅದು ನಿನ್ನ ಮ್ಯಾಗ ಬಿಟ್ಟಿದ್ದ ಅಂಥೇಳಿ ಹೇಳ್ತಿದ್ರು ಅವ್ರಿಗೆ. ಆಮ್ಯಾಗ ಕಡಿಕ ಒಂದು ನಮ್ಮ ಅಬು ತಾಲಿಬ್ ಅವ್ರದ್ದು ಒಂದು ಆರೋಗ್ಯ ಕೆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೊನೆ ಕಾಲ ಇತ್ತು. ಆವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಅನ್ನಿಸ್ತಾ, ಇಲ್ಲ ಇದು ಇವ್ರಿಗೆ ಕುರೇಶ್ನವ್ರಿಗೆ ಅದೆಲ್ಲ ಆಮ್ಯಾಗ ನೋಡೋಣ ಇವ್ರದ್ದೆಲ್ಲ, ಆದ್ರೆ ನಮ್ಮ ಕಾಕಾರ ಈಗ ಜೀವ ಬಿಡೋಂಥ ಒಂದು ಸಂದರ್ಭದಾಗ ಅದಾರ. ಆದರೆ ಇದು ಒಂದು ದೊಡ್ಡ ವಿಷಯ, ಯಾಕಂದ್ರೆ ಅವರು ಇಸ್ಲಾಂ ಸ್ವೀಕಾರ ಮಾಡಿಲ್ಲ, ಹಂಗೆ ಹೊಂಟ್ರೆ ಜಗತ್ತಿಂದ. ಮೊದಲು ಇವ್ರ ಕಡೆ ಹೋಗಿ ಏನೈತಲ್ಲ, ಇವ್ರದ್ದು ಒಂದು ಸ್ವಲ್ಪ ಏನೈತಲ್ಲ ನಾವು ವಿಚಾರಣೆ ಮಾಡೋಣ ಅಂಥೇಳಿ ಹೋಗ್ತಾರೆ ನಮ್ಮ ಇವ್ರ ಕಡೆ, ನಮ್ಮ ಅಬು ತಾಲಿಬ್ ಅವ್ರ ಕಡೆ, ಅವ್ರ ಕಾಕ ಅವ್ರ ಕಡೆ. ಹೋದಾಗ ನೋಡ್ತಾರೆ ಇವರು ಅಲ್ಲೇ ಆಲ್ರೆಡಿ ಎಲ್ಲರೂ ಕುಂತು ಬಿಟ್ಟಿರ್ತಾರೆ. ಅಬು ಜಹಲ್ ಮತ್ತು ಎಲ್ಲ ಕುರೈಶಿದ್ದ ಒಂದು ಹಿರಿಯರು. ಆವಾಗ ಆತಿರ್ಲಿ ಅಂತೇಳಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಕಾಕಾರ ಕಡೆ ಹೋಗಿ ಹೇಳ್ತಾರೆ, ನೋಡ್ರಿ ಕಾಕರೇ, ನೀವು ಅಂಕರ್ ಅದೀರಿ, ನೀವು ಇಷ್ಟು ದಿವ್ಸ ನನಗೆ ಭಾಳ ಸಹಾಯ ಮಾಡಿದ್ರಿ, ಅದ್ರಾಗ ಏನೈತಲ್ಲ ಸಂಶಯನೇ ಇಲ್ಲ. ಆದ್ರೆ ನೀವೀಗ ಜಗತ್ತು ಬಿಟ್ಟು ಹೊಂಟಾಗ ನಿಮ್ಮ ಈ ಮಗ ಆದಂಥವು ನಿಮ್ಗೆ ಏನಾರ ಸ್ವಲ್ಪ ಕೆಲ್ಸಕ್ಕೆ ಬರಬೇಕಿಲ್ಲ, ನೀವು ಹಂಗೆ ಹೋದ್ರೆ ಉಪಯೋಗ ಏನು? ಅದಕ್ಕೆ ಏನೈತಲ್ಲ ರೀ, ನೀವು ಬರೀ ಕಲ್ಮಾ ಓದ್ರಿ ಸಾಕು, ನೀವೇನೈತಲ್ಲ ನರಕದಿಂದ ಉಳಿದ ಸ್ವರ್ಗಕ್ಕೆ ಬರ್ತೀರಿ ಅಂತ ಹೇಳ್ತಾರೆ. ಆವಾಗ ಅಬು ಜಹಲ್ ಅದು ಕುಂತಿರ್ತಾರಲ್ರಿ, ಅವನು ಬಾಯ್ ಮಾಡಿ ಹೇಳ್ತಾನೆ, ಅಬು ತಾಲಿಬ್ ಏನು ಮಾಡ್ತೀವಿ, ನಿನ್ನ ಏನೈತಲ್ಲ ಸಾವಿಗೆ ಹೆದರಿ ನೀನು ಧರ್ಮ ಬಿಡ್ತೇನೆ, ನಿಮ್ಮ ಹಿರಿಯರ ಅಬು ತಾಲಿಬ್ ಅವ್ರ ಅಬ್ದುಲ್ ಮುತ್ತಲಿಬ್ ಅವ್ರ ಧರ್ಮ ಬಿಡ್ತೇನೇನು ಅಂಥೇಳಿ ಜೋರ್ಸಿ ಕೂಗಿ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ ಅವರು. ಆವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಇಲ್ಲ ನೀವು ಒಂದು ಸಲ ನಂಗೆ ಕಿವ್ಯಾಗ ಹೇಳ್ರಿ, ನಾನು ಏನಾರ ಮಾಡಿ ಏನೈತಲ್ಲ ನಿಮ್ಗೆ ಉಳಿಸ್ಕೊತೀನಿ, ಲಾ ಇಲಾಹ ಇಲ್ಲಲ್ಲಾಹ್ ಅಂತೇಳಿ ಒಂದು ಸಲ ನಿಮ್ಗೆ ಬರೀ ಕಿವ್ಯಾಗ ಹೇಳ್ರಿ ನನಗೆ ಅಂತ ಹೇಳ್ತಾರೆ. ಆದರೆ ಅಬು ಜಹಲ್ ಅದು ಪ್ರೆಷರ್ ನೋಡಿ ಏನು ಮಾಡ್ತಾನೆ, ಲಾಸ್ಟಿಗೆ ಸಾಯ್ಬೇಕಾರೆ ಅಬು ತಾಲಿಬ್ ಅವ್ರು ಏನಂತ ಹೇಳ್ತಾರೆ, ಅಲಾ ಮಿಲ್ಲತೆ ಅಬ್ದುಲ್ ಮುತ್ತಲಿಬ್ ಅಂತ ಹೇಳಿದವ್ರ ಕಣ್ಣು ಮುಚ್ಚಿಬಿಡ್ತಾರೆ. ಇದನ್ನು ಕೇಳಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಭಾಳ ದುಃಖ ಆಗ್ತೈತೆ. ಯಾಕಂತ ಹೇಳಿದ್ರೆ ಮಗ ಆದವಂಥವ ನಾನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲಲ್ಲ ಇವ್ರಿಗೆ ಅಂಥೇಳಿ ಭಾಳ ದುಃಖ ಆಗ್ತೈತೆ. ದುಃಖದಿಂತ ಬಳಲ್ತಾರೆ. ಆಮ್ಯಾಗ ಅಲ್ಲಾಹನ ಕಡೆಯಿಂದ ಒಂದು ಏನೈತಲ್ಲ ಪ್ರವಾದಿಯವ್ರಿಗೆ ಸೂಚನೆ ಸಿಗ್ತೈತೆ, ಏನಂಥೇಳಿ, ಪ್ರವಾದಿಯವರ ನೀವೇನೈತಲ್ಲ ಬರೀ ಅವ್ರಿಗೆ ಹೆದರ್ಸ್ಬೋದು, ನೀವು ಒಳ್ಳೆ ದಾರಿ ಕಡೆ ಕರಿಬೋದು, ಆಮೇಲೆ ಕೆಟ್ಟ ದಾರಿಯಂತ್ರ ತಡಿಬೋದು, ಆಮೇಲೆ ಹೆದರ್ಸ್ಬೋದು ನರಕದಿಂತ್ರ. ಆದರೆ ನಿಮಗೆ ಯಾರಿಗೆ ಇಸ್ಲಾಮನ್ನು ಕೊಡಬೇಕು, ಇಸ್ಲಾಮನ ಸಂಪತ್ತು, ಆಮೇಲೆ ಯಾರಿಗೂ ನನ್ನ ಧರ್ಮವನ್ನು ತಿಳುವಳಿಕೆ ಕೊಡಬೇಕು ಅನ್ನೋದು ಇದು ನನ್ನ ಕಡೆ ಐತಿ. ಇದು ನನ್ನ ಒಂದು ಅಧೀನದಾಗೈತಿ, ಇದು ನಿಮ್ಮ ಅಧೀನದಾಗಿಲ್ಲ. ನಿಮ್ಮ ಅಧೀನದಾಗ ಏನೈತಿ ಬರೀ ಹೆದರ್ಸೋದೈತಿ ಅಂಥೇಳಿ ಹೇಳ್ತಾರೆ. ಅಂದ್ರೆ ಇಸ್ಲಾಂ ಯಾರು ತೊಂಬರ್ಬೇಕು ಯಾರಿಲ್ಲ ಅನ್ನೋದು ಇದೆಲ್ಲ ಕಂಟ್ರೋಲ್ ನನ್ನ ಕಡೆ ಐತಿ ಅಂಥೇಳಿ ನಮ್ಮ ಅಲ್ಲಾಹ್ ಅವ್ರಿಗೆ ಆಜ್ಞಾಪಿಸ್ತಾನೆ. ಆದರೂ ಇವ್ರು ಏನು ಮಾಡ್ತಿರ್ತಾರೆ, ಅಲ್ಲಾಹನ ಕಡೆಯಿಂದ ಯಾವಾಗ ತಡೆ ಬರೋಂಗಿಲ್ಲ ಆವಾಗಿನ ಮಟ್ಟ ಏನೇನೈತಲ್ಲ ಇವ್ರದ್ದೊಂದು ದುವಾ ಮಾಡ್ತಿರ್ತಾನೆ ಅಂಥೇಳಿ ದುವಾ ಮಾಡ್ತಿರ್ತಾರೆ. ಆದ್ರೆ ಕೊನೆಗೆ ಅಲ್ಲ ಅಂತಾಳೆ ಮತ್ತು ಕುರಾನ್ನಾಗ ಹೇಳ್ತಾನೆ ರೀ, ನೀವು ಜೀವಿತಾವಧಿ ಒಳಗೆ ಎಷ್ಟು ಬೇಕಾದರೂ ಅವರ ಮಾರ್ಗದರ್ಶನ ಸಲುವಾಗಿ ನೀವು ದುವಾವನ್ನು ಕೇಳ್ಬೋದು. ಆದರೆ ಯಾವಾಗೂ ಜೀವ ಹೋಗ್ತೈತಿ, ಸತ್ತ ಮೇಲೆ ಅವರು ಅನ್ಯ ಧರ್ಮದ ಮೇಲೆ ಜೀವ ಬಿಟ್ರು ಅಂತ ಹೇಳಿದ್ರೆ ಅವ್ರ ಬಗ್ಗೆ ನೀವು ದುವಾ ಮಾಡಬಾರ್ದು ಅಂಥೇಳಿ ಇವ್ರಿಗೆ ಪ್ರವಾದಿಯವ್ರಿಗೆ ತಡೀತಾರೆ. ಅದಾದ ನಂತರ ನಮ್ಮ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹಾ ಅವರ ಸಾವು ಸಂಭವಿಸ್ತದೆ. ಹೆಂಗಂತ ಹೇಳಿದ್ರೆ ರಜಬ್ನಾಗ ಅಬು ತಾಲಿಬ್ ಅವರ ಜೀವ ಹೋಗಿರ್ತದೆ. ಆಮ್ಯಾಗ ರಂಜಾನ್ದಾಗ ಏನೈತಲ್ಲ ನಮ್ಮ ಖದೀಜಾ ರಜಿಯಲ್ಲಾಹು ತಾಲಾ ಅವರು ಜೀವ ಹೋಗ್ತೈತಿ. ಇದು ಹೋದ್ಮ್ಯಾಗ ಏನೈತಲ್ಲ ರೀ, ಅವ್ರು ಒಂದು ದೊಡ್ಡ ಗುಡ್ಡ ಒಡೆದು ಬಿದ್ದಂಗೆ ಆಗ್ತೈತೆ ಅವ್ರ ಮ್ಯಾಗ. ಯಾಕಂತ ಹೇಳಿದ್ರೆ ಇವರು ಒಂದು ಹೊರಗಿನ ಪ್ರೊಟೆಕ್ಷನ್ ಇದ್ರು, ಯಾರು ನಮ್ಮ ಅಬು ತಾಲಿಬ್ ಅವರು. ಆಮೇಲೆ ಒಳಗಿಂದ ಒಂದು ಪ್ರೊಟೆಕ್ಷನ್
ನಮ್ಮ ಹಜರತ್ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹು ಅವರಿದ್ರು. ಯಾಕಂತ ಹೇಳಿದ್ರೆ ಹೊರಗಿನವ್ರು ಏನರ ಅಂತ ಹೇಳಿದ್ರು ಕಮೆಂಟ್ ಪಾಸ್ ಮಾಡಿದ್ರು ಇವರು ಮಾಡದೇ ಆದವ್ರು ಅಂತ ಒಂದು ಇವನು ಧೈರ್ಯವನ್ನು ತುಂಬ್ತಿದ್ರು ಇವ್ರಿಗೆ. ಅವ್ರು ಎಲ್ಲ ತಮ್ಮ ಮಡದಿಯವ್ರ ಮುಂದೆ ಹೇಳ್ತಿದ್ರು. ಇವ್ರ ಜೀವ ಹೋದ್ಮ್ಯಾಗ ಎಷ್ಟೋ ಕಾಲ ತನಕ ಇವ್ರದ್ದು ವರ್ಣನೆ ಮಾಡ್ತಿದ್ರು. ಹೆಂಗಂತ ಹೇಳಿದ್ರೆ ಹಜರತ್ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹು ಅವರು ನನಗೆ ಎಲ್ಲರೂ ದ್ವೇಷಿಸ್ತಿದ್ರು. ನನಗೆ ಎಲ್ಲ ದ್ವೇಷ ಮಾಡುವಂಥ ಸಮಯದಾಗ ನನಗೆ ಅವ್ರು ಅಪ್ಕೊಂಡಾರ. ಆಮ್ಯಾಗೆ ಎಲ್ಲರೂ ನನಗೆ ಹಣದ ಒಂದು ಸಹಾಯ ಮಾಡದೆ ಇರುವಂಥ ಸಮಯದಾಗ ಇವ್ರು ನನಗೆ ಇಡೀ ಹಣವನ್ನು ನನ್ನ ಮೇಲೆ ಏನೈತಲ್ಲ ಸುರ್ವ್ಯಾರ. ಆಮೇಲೆ ಅವರಿಂದ ಒಂದು ಸಂತಾನ ಕೊಟ್ಟ, ನಿಮ್ಮಿಂದ ಯಾರಿಂದೂ ನನಗೆ ಸಂತಾನ ಕೊಟ್ಟಿಲ್ಲ. ಆಮ್ಯಾಗ ಇವರು ನಮ್ಮ ಹಜರತ್ ಖದೀಜಾ ರಜಿಯಲ್ಲಾಹು ತಾಲಾ ಒಂದು ದಿವಸ ಜಿಬ್ರೈಲ್ ಸಲಾಮ್ ಅವರು ಏನೈತಲ್ರಿ ಅಲ್ಲಾಹನ ಒಂದು ಸಲಾಮ್ ಇವ್ರ ಕಡೆ ಕಳಿಸಿ ಹೋದ್ರು. ಯಾವಾಗಂತ ಹೇಳಿದ್ರೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಗಾರೆ ಹೀರಾದಾಗ ಹೋಗಿ ಒಂದು ಆರಾಧನೆ ಮಾಡಕ್ಕೆ ಕುಂತಿರ್ತಿದ್ರು. ಅಂಥ ಸಮಯದಾಗ ಜಿಬ್ರೈಲ್ ಸಲಾಮ್ ಅವರು ಬಂದು ಹೇಳಿದ್ರು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ, ನೋಡ್ರಿ ಈಗ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹು ಅವರು ಬುತ್ತಿ ಕಟ್ಕೊಂಬರತ್ತಾರ, ಅದ್ರಾಗ ಏನೈತಿ, ನಿಮ್ಗೆ ಊಟದ ರೊಟ್ಟಿ ಇರ್ಬೋದು ಅಥವಾ ಏನು ನೀವು ಶರಬತ್ ಇರ್ಬೋದು, ನೀರದು ಇರ್ಬೋದು, ಅವ್ರು ಬರತ್ತಾರ. ಅವ್ರು ಬಂದಾದ ಮ್ಯಾಗ ನೀವು ಏನೈತಲ್ರಿ ಒಂದು ಅವ್ರಿಗೆ ಶುಭ ಸುದ್ದಿಯನ್ನು ನೀಡ್ರಿ. ಏನಂತ ಹೇಳಿದ್ರೆ ಅಲ್ಲಾ ಅವ್ರಿಗೆ ಸಲಾಮ್ ಹೇಳತ್ತಾನ. ಆಮ್ಯಾಗ ಅವ್ರಿಗೆ ಒಂದು ಅರಮನೆ ವಜ್ರದ ಅಲ್ಲಾ ಜಗತ್ತಿನ ಬದಲಾಗಿ ಕೊಡತಾನಂತ ಹೇಳ್ರಿ. ಆಮೇಲೆ ನಂದು ಒಂದು ಸಲಾಮ್ ಹೇಳ್ರಿ ಅಂಥೇಳಿ ಜಿಬ್ರೈಲು ತಮ್ಮ ಸಲಾಮನ್ನು ಹಜರತ್ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹು ಅವ್ರಿಗೆ ಹೇಳ್ತಾರೆ. ನೋಡ್ರಿ ಇದು ಎಷ್ಟು ಒಂದು ಸೌಭಾಗ್ಯವಂತ ಮಹಿಳೆ ಇರ್ಬೋದು ಹಜರತ್ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹು. ಅಲ್ಲಾ ಸಲಾಮತಿ ಕಳ್ಸತ್ತಾನ್ರಿ ಅವ್ರ ಮ್ಯಾಗ ಡೈರೆಕ್ಟ್. ಆಮೇಲೆ ಒಂದು ವಜ್ರದ ಮನಿಯ ಒಂದು ಭವಿಷ್ಯವಾಣಿಯನ್ನು ನುಡ್ಯಾತಾನೆ. ಇಂಥ ಒಂದು ಸೌಭಾಗ್ಯವಂತ ಹೆಣ್ಣು ಯಾರು ಇಲ್ಲ ಅನ್ನಿಸ್ತದೆ ನನಗೆ. ಅಂಥ ಒಂದು ಶ್ರೇಷ್ಠ ಹೆಣ್ಮಗಳ ಜೀವ ಹೋದ್ಮ್ಯಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಭಾಳ ದುಃಖ ಆಗ್ತದೆ. ದುಃಖ ಆದ್ಮ್ಯಾಗ ಏನಾಗ್ತೈತೆ ರೀ, ಅದ ವರ್ಷ ಈಗ ನಬುವತ್ ಸಿಕ್ಕಿದ 10ನೇ ವರ್ಷ ರೀ. 10ನೇ ವರ್ಷದಾಗ ಇದೊಂದು ಘಟನೆ ನಡೆದಿದೆ. ಅದನ್ನು ಆ ವರ್ಷ ಅವ್ರಿಗೆ ಒಂದು ದುಃಖದ ವರ್ಷ ಆಗಿ ಉದ್ಭವಿಸ್ತು. ಅದರ ಸಲುವಾಗಿ ಅವ್ರು ಘೋಷಣೆ ಮಾಡಿಬಿಟ್ರಿ ಏನಂಥೇಳಿ, ಇದು 10ನೇ ವರ್ಷ ಏನೈತಲ್ಲ ಇದು ಒಂದು ದುಃಖದ ವರ್ಷ ಅಂಥೇಳಿ ಘೋಷಣೆನೇ ಮಾಡಿಬಿಟ್ರು ಅವ್ರು. ನಮ್ಮ ಪ್ರವಾದಿಯವ್ರಿಗೆ ಮತ್ತೊಂದು ಯಾಕೆ ದುಃಖ ಆತಂತ ಹೇಳಿದ್ರೆ ಹಜರತ್ ಖದೀಜಾ ರಜಿಯಲ್ಲಾಹು ತಾಲಾ ಅನ್ಹು ಅವರು ಒಂದು ಗೋಲ್ಡನ್ ಪೀರಿಯಡ್ ನೋಡಲೇ ಇಲ್ಲಲ್ಲ, ಅದರ ಸಲುವಾಗಿ ಅವ್ರಿಗೆ ಒಂದು ದುಃಖ ಆತ್ರಿ. ಯಾಕಂತ ಹೇಳಿದ್ರೆ ಇಸ್ಲಾಮದ ಒಂದು ದುಃಖದ ಸನ್ನಿವೇಶ ಅಷ್ಟೇ ನೋಡಿದ್ರು ಅವರು. ಅವು ಗುಡ್ಡದಾಗ ಉಪವಾಸ ಇದ್ರು. ಆಮೇಲೆ ಮಕ್ಕಾದಾಗ ಒಂದು ಅನುಭವಿಸಿದಂಥ ಒಂದು ಕಠಿಣ ಶಿಕ್ಷೆ, ದೌರ್ಜನ್ಯ ಇಂಥ ಒಂದು ಕಂಡ್ರೆ. ಆದರೆ ಇಸ್ಲಾಮ್ ಒಂದು ಗೋಲ್ಡನ್ ಪೀರಿಯಡ್ ಅಂತ ಏನು ಹೇಳ್ತಾರೆ ಅವರು, ಒಂದು ಮಕ್ಕಾದವರು ಬಂದು ಸರೆಂಡ್ರ್ ಆಗಿದ್ದು, ಆಮೇಲೆ ಶ್ಯಾಮ್ನವರು, ಆಮೇಲೆ ಈಚೆ ಕಡೆ ಪರ್ಷಿಯನ್ ಎಂಪೈರ್, ರೋಮನ್ ಎಂಪೈರ್, ಇದನ್ನೆಲ್ಲ ಒಂದು ಒಳ್ಳೆಯ ಸಂದರ್ಭಗಳು, ಸಂತೋಷ ಸಂದರ್ಭಗಳು ಕಾಣಲೇ ಇಲ್ಲ, ಅವ್ರು ನೋಡಲೇ ಇಲ್ಲ. ಇಸ್ಲಾಂ ಸಲುವಾಗಿ ಇಷ್ಟು ಎಲ್ಲ ಒಂದು ತ್ಯಾಗ ಕೊಟ್ಟರೆ, ಆದರೆ ಇಸ್ಲಾಮದ್ದು ಒಂದು ಏನಾರು ಒಂದು ಒಳ್ಳೆ ಕೆಲಸ ನೋಡಿ ಜೀವ ಬಿಡಲಿಲ್ಲಲ್ಲ ಅಂತ ಹೇಳುವಂಥದ್ದು ಒಂದು ಅವ್ರಿಗೆ ದುಃಖದ ಸಂಗತಿ ಆಯ್ತು ರೀ. ಇವತ್ತಿಗೆ ಇಷ್ಟು ಏನೈತಲ್ರಿ, ನಾವು ನಿಲ್ಸೋಣ. ಮುಂದಿನ ಭಾಗದಾಗ ಇನ್ಶಾಲ್ಲ ನಾವು ತಾಯಿಫದ ಒಂದು ಪ್ರಯಾಣದ ಬಗ್ಗೆ ತಿಳ್ಕೊಂಡ್ರೆ ಇನ್ಶಾಲ್ಲ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.